Welcome to Dr. Bhimrao Study Circle, class number 3. ಜನವರಿ 25 ಪ್ರಚಲಿತ ವಿದ್ಯಮಾನಗಳು ಭಾಗ 3. ಜನವರಿ 2025 ಕರೆಂಟ್ ಅಫೇರ್ಸ್ ಪಾರ್ಟ್ 3. January 2025 current affairs part 3. Question number 1. Which country has recently launched the CR450 prototype, the world's fastest high-speed train? ಯಾವ ದೇಶವು ಇತ್ತೀಚೆಗೆ CR450 ಮಾದರಿಯನ್ನು ಪ್ರಾರಂಭಿಸಿದೆ? ಇದು ವಿಶ್ವದ ಅತ್ಯಂತ ವೇಗದ ರೈಲು. ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಭಾರತ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಚೈನಾ. China unveiled the CR450, the world's fastest high-speed train with a test speed of 450 km per hour and commercial speed of 400 km per hour. CR450 ರೈಲು ಪರೀಕ್ಷಾ ಸಮಯದಲ್ಲಿ ಪ್ರತಿ ಗಂಟೆಗೆ 450 ಕಿಲೋಮೀಟರ್ ವೇಗವನ್ನು ತಲುಪಿ ಸಾಧಾರಣವಾಗಿ 400 ಕಿಲೋಮೀಟರ್ ಪ್ರತಿ ಗಂಟೆಗೆ ತಲುಪುವ ವೇಗವನ್ನು ಹೊಂದಿರುವ ಈ ರೈಲು ವಿಶ್ವದ ಅತಿ ವೇಗದ ರೈಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. CR400 Fuxing train. It surpasses the CR400 Fuxing train 350 km per hour and reflects breakthrough in speed, energy, efficiency, safety and comfort. Developed through 2 lakh km of tests, 3,000 simulations and 2,000 platform tests. 350 ಕಿಲೋಮೀಟರ್ ಪ್ರತಿ ಗಂಟೆಗೆ ಮೀರಿಸುತ್ತದೆ ಮತ್ತು ವೇಗ, ಶಕ್ತಿಯ ದಕ್ಷತೆ, ಸುರಕ್ಷತೆ ಮತ್ತು ಸೌಕರ್ಯಗಳಲ್ಲಿ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. 2 ಲಕ್ಷ ಕಿಲೋಮೀಟರ್ ಪರೀಕ್ಷೆಗಳು, 3,000 ಸಿಮ್ಯುಲೇಷನ್ಗಳು ಮತ್ತು 2,000 ಪ್ಲಾಟ್ಫಾರ್ಮ್ ಪರೀಕ್ಷೆಗಳ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. Enhanced passenger comfort with noise reduction, spacious cabin and storage for bicycles and wheelchairs. ಶಬ್ದ ಕಡಿತ, ವಿಶಾಲವಾದ ಕ್ಯಾಬಿನ್ಗಳು ಮತ್ತು ಬೈಸಿಕಲ್ಗಳು, ಗಾಲಿ ಕುರ್ಚಿಗಳ ಸಂಗ್ರಹಣೆಯೊಂದಿಗೆ ಪ್ರಯಾಣಿಕರ ಸೌಕರ್ಯವನ್ನು ಹೆಚ್ಚಿಸುತ್ತದೆ. ವಿಕಿಪೀಡಿಯಾ ಪೇಜ್ ಆಫ್ ಚೈನಾ ರೈಲ್ವೇಸ್ CR450 AF. Maximum speed recorded 453 km per hour. China political map. China capital Beijing. Largest city Shanghai. President Xi Jinping. Vice President Han Zheng. Xi Jinping, General Secretary of Chinese Communist Party. Han Zheng, Vice President of China. Question number 2. Which institute has developed needle-free shock syringes for painless injections? ನೋವು ರಹಿತ ಚುಚ್ಚುಮದ್ದುಗಳಿಗಾಗಿ ಸೂಜಿ ಮುಕ್ತ ಆಘಾತ ಸಿರಿಂಜ್ಗಳನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ IIT ಹೈದರಾಬಾದ್, ಆಪ್ಷನ್ ಬಿ IIT ಡೆಲ್ಲಿ, ಆಪ್ಷನ್ ಸಿ IIT ಬಾಂಬೆ, ಆಪ್ಷನ್ ಡಿ IIT ಮಡ್ರಾಸ್. ರೈಟ್ ಆನ್ಸರ್ ಆಪ್ಷನ್ ಸಿ IIT ಬಾಂಬೆ. IIT ಬಾಂಬೆ developed a shock wave based needle free syringe for painless drug delivery during skin damage and infection risks. IIT ಬಾಂಬೆ ಶಾಕ್ ವೇವ್ ಆಧಾರಿತ ಸೂಜಿ ಮುಕ್ತ ಸಿರಿಂಜ್ ಅನ್ನು ನೋವು ರಹಿತ ಔಷಧ ವಿತರಣೆಗಾಗಿ ಅಭಿವೃದ್ಧಿಪಡಿಸಿದೆ. ಚರ್ಮದ ಹಾನಿ ಮತ್ತು ಸೋಂಕಿನ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. The syringe uses high energy shock wave to create a microjet of liquid drug that penetrate the skin without needles. ಸೂಜಿ ಇಲ್ಲದೆಯೇ ಚರ್ಮವನ್ನು ಭೇದಿಸುವ ದ್ರವ ಔಷಧ ಮೈಕ್ರೋಜೆಟ್ ಅನ್ನು ರಚಿಸಲು ಸಿರಿಂಜ್ ಹೆಚ್ಚಿನ ಶಕ್ತಿಯ ಆಘಾತ ತರಂಗಗಳನ್ನು ಬಳಸುತ್ತದೆ. The device supports over 1,000 uses needing only nozzle replacements, making it cost effective. ಈ ಸಾಧನವು 1,000ಕ್ಕೂ ಹೆಚ್ಚು ಬಳಕೆಗಳನ್ನು ಬೆಂಬಲಿಸುತ್ತದೆ. ಕೇವಲ ನಳಿಕೆಯ ಬದಲಿಗಳಿಗೆ ಅವಶ್ಯಕವಿರುತ್ತದೆ. ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ.
IIT ಬಾಂಬೆ 1958ರಲ್ಲಿ ಸ್ಥಾಪನೆ ಆಯಿತು. ಶರತ್ ಕುಮಾರ್ ಸರ್ಫ್ ಇವರ ಚೇರ್ಮನ್ ಆಗಿದ್ದಾರೆ. What is a shock syringe? The schematic presentation of shock syringe and IIT Bombay designed needle-free shock syringe for painless injection. ಭಾರತದಲ್ಲಿ ಒಟ್ಟು 23 IIT ಸ್ಥಾಪನೆಯಾಗಿವೆ. ಮೊದಲನೆಯದು IIT ಖರಗ್ಪುರ್, ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿದೆ. IIT ಬಾಂಬೆ ಮಹಾರಾಷ್ಟ್ರ, IIT ಮದ್ರಾಸ್ ತಮಿಳುನಾಡು, IIT ಕಾನ್ಪುರ್ ಉತ್ತರ ಪ್ರದೇಶ, IIT ದೆಹಲಿ, IIT ಗುವಾಹಟಿ ಅಸ್ಸಾಂ, IIT ರೂರ್ಕಿ ಉತ್ತರಾಖಂಡ್, IIT ರೋಪಾರ್ ಪಂಜಾಬ್, IIT ಭುವನೇಶ್ವರ್ ಒಡಿಶಾ, IIT ಗಾಂಧಿನಗರ ಗುಜರಾತ್, IIT ಹೈದರಾಬಾದ್ ತೆಲಂಗಾಣ, IIT ಜೋಧ್ಪುರ್ ರಾಜಸ್ಥಾನ್, IIT ಪಾಟ್ನಾ ಬಿಹಾರ್, IIT ಇಂದೋರ್ ಮಧ್ಯಪ್ರದೇಶ್, IIT ಮಂಡಿ ಹಿಮಾಚಲ ಪ್ರದೇಶ್, IIT ವಾರಣಾಸಿ ಉತ್ತರ ಪ್ರದೇಶ್, IIT ಪಾಲಕ್ಕಾಡ್ ಕೇರಳ, IIT ತಿರುಪತಿ ಆಂಧ್ರ ಪ್ರದೇಶ್, IIT ಧಾನ್ಬಾದ್ ಜಾರ್ಖಂಡ್, IIT ಭಿಲಾಯ್ ಛತ್ತೀಸ್ಗಢ್, IIT ಧಾರವಾಡ್ ಕರ್ನಾಟಕ, IIT ಜಮ್ಮು ಅಂಡ್ ಕಾಶ್ಮೀರ್, IIT ಗೋವಾ. Question number 3. Vivad se Vishwas scheme is associated with which sector? ವಿವಾದ್ ಸೆ ವಿಶ್ವಾಸ್ ಯೋಜನೆಯು ಯಾವ ವಲಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಟ್ಯಾಕ್ಸೇಷನ್ ತೆರಿಗೆ, ಆಪ್ಷನ್ ಸಿ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಆಪ್ಷನ್ ಡಿ ಎಜುಕೇಷನ್ ಶಿಕ್ಷಣ. ರೈಟ್ ಆನ್ಸರ್ ಆಪ್ಷನ್ ಬಿ ತೆರಿಗೆ ಟ್ಯಾಕ್ಸೇಷನ್. ವಿವಾದ್ se Vishwas scheme, the Central Board of Direct Taxes CRBT extended the deadline for the Vivad se Vishwas scheme to December 31st, 2024 to January 31st, 2025. Central Board of Direct Tax CRBT ವಿವಾದ್ ಸೆ ವಿಶ್ವಾಸ್ ಯೋಜನೆಯ ಗಡುವನ್ನು ಡಿಸೆಂಬರ್ 31, 2024ರಿಂದ ಜನವರಿ 31, 2025ರವರೆಗೆ ವಿಸ್ತರಿಸಿದೆ. The scheme was announced in Union Budget 2023-24. The Vivad se Vishwas scheme is modeled on the 2019 Sabka Vishwas scheme for indirect taxes. 2023-24ರ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆಯನ್ನು ಘೋಷಿಸಲಾಗಿದೆ. ವಿವಾದ್ ಸೆ ವಿಶ್ವಾಸ್ ಯೋಜನೆಯು ಪರೋಕ್ಷ ತೆರಿಗೆಗಾಗಿ 2019ರ ಸಬ್ಕಾ ವಿಶ್ವಾಸ್ ಯೋಜನೆಯ ಮಾದರಿಯಲ್ಲಿದೆ. ವಿವಾದಿತ ತೆರಿಗೆ, ಬಡ್ಡಿ ಮತ್ತು ದಂಡಗಳು ಇತ್ಯರ್ಥವನ್ನು ಇದು ಸುಗಮಗೊಳಿಸುತ್ತದೆ. ಈ ಯೋಜನೆಯು ಘೋಷಣೆಯಲ್ಲಿ ಒಳಗೊಂಡಿರುವ ವಿಷಯಗಳಿಗೆ ಆದಾಯ ತೆರಿಗೆ ಕಾಯ್ದೆಯ ಅಡಿಯಲ್ಲಿ ಕಾನೂನು ಕ್ರಮದಿಂದ ವಿನಾಯಿತಿ ನೀಡುತ್ತದೆ. ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ 2024 related information. Question number 4. Chief Minister Stalin inaugurated India's first glass bridge over sea in Kanyakumari. ಕನ್ಯಾಕುಮಾರಿಯಲ್ಲಿ ಸಮುದ್ರದ ಮೇಲಿನ ಭಾರತದ ಮೊದಲನೆಯ ಗಾಜಿನ ಸೇತುವೆಯನ್ನು ಸಿಎಂ ಸ್ಟಾಲಿನ್ ಉದ್ಘಾಟಿಸಿದರು. ಕನ್ಯಾಕುಮಾರಿ ಗ್ಲಾಸ್ ಬ್ರಿಡ್ಜ್. ತಮಿಳುನಾಡು ಚೀಫ್ ಮಿನಿಸ್ಟರ್ MK Stalin inaugurated India's first glass bridge over the sea connecting Tiruvallur statue and Vivekananda Rock Memorial in Kanyakumari. ಕನ್ಯಾಕುಮಾರಿ ಗಾಜಿನ ಸೇತುವೆ. ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಕನ್ಯಾಕುಮಾರಿಯಲ್ಲಿರುವ ತಿರುವಳ್ಳುವರ್ ಪ್ರತಿಮೆ ಮತ್ತು ವಿವೇಕಾನಂದ ರಾಕ್ ಸ್ಮಾರಕವನ್ನು ಸಂಪರ್ಕಿಸುವ ಸಮುದ್ರದ ಮೇಲೆ ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಉದ್ಘಾಟಿಸಿದರು. This is said to be the India's first glass bridge built on sea. ಇದು ಸಮುದ್ರದ ಮೇಲೆ ನಿರ್ಮಿಸಲಾದ ಭಾರತದ ಮೊದಲ ಗಾಜಿನ ಸೇತುವೆ ಎಂದು ಹೇಳಲಾಗುತ್ತದೆ. This glass bridge is constructed having a breadth of 10 meter and a span of 77 meter at a cost of about 37 crore. ಈ ಗಾಜಿನ ಸೇತುವೆಯನ್ನು ಸುಮಾರು 37 ಕೋಟಿ ವೆಚ್ಚದಲ್ಲಿ 10 ಮೀಟರ್ ಅಗಲ ಮತ್ತು 77 ಮೀಟರ್ ವಿಸ್ತಾರದಲ್ಲಿ ನಿರ್ಮಿಸಲಾಗಿದೆ. ತಮಿಳುನಾಡು ಚೀಫ್ ಮಿನಿಸ್ಟರ್ MK ಸ್ಟಾಲಿನ್ ಗ್ಲಾಸ್ ಬ್ರಿಡ್ಜ್ ಅನ್ನು
ಇನಾಗರೇಷನ್ ಮಾಡುತ್ತಿರುವ ಒಂದು ಸಾಂದರ್ಭಿಕ ಚಿತ್ರ. ತಮಿಳುನಾಡು ಪೊಲಿಟಿಕಲ್ ಮ್ಯಾಪ್. ತಮಿಳುನಾಡು ಕ್ಯಾಪಿಟಲ್ ಸಿಟಿ ಚೆನ್ನೈ. ಗವರ್ನರ್ ಆರ್.ಎನ್. ರವಿ. ಚೀಫ್ ಮಿನಿಸ್ಟರ್ ಎಂ.ಕೆ. ಸ್ಟಾಲಿನ್. ರವೀಂದ್ರ ನಾರಾಯಣ ರವಿ 15th ಗವರ್ನರ್ ಆಫ್ ತಮಿಳುನಾಡು. ಎಂ.ಕೆ. ಸ್ಟಾಲಿನ್ 8th ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು. Question number 5. India's Ministry of Defence has declared 2025 as the year of reforms. ಭಾರತದ ರಕ್ಷಣಾ ಸಚಿವಾಲಯವು 2025 ಸುಧಾರಣೆಗಳ ವರ್ಷ ಎಂದು ಘೋಷಿಸಿದೆ. The Defence Ministry has declared 2025 as the year of reforms. ರಕ್ಷಣಾ ಸಚಿವಾಲಯವು 2025 ಸುಧಾರಣೆಗಳ ವರ್ಷ ಎಂದು ಘೋಷಿಸಿದೆ. It aims to develop a system that integrates and comprehensively strengthens the three services of the Indian Army. ಭಾರತೀಯ ಸೇನೆಯ 3 ಪಡೆಗಳನ್ನು ಪರಸ್ಪರ ಒಗ್ಗೂಡಿಸಿ ಸಮಗ್ರವಾಗಿ ಸದೃಢಗೊಳಿಸುವ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ರಾಮನಾಥ್ ಸಿಂಗ್ said that necessary reforms measures will be implemented this year to equip all three forces to conduct multi-phase operations along with state-of-the-art technological facilities. ಅತ್ಯಾಧುನಿಕ ತಾಂತ್ರಿಕ ಸೌಲಭ್ಯಗಳ ಜೊತೆಗೆ ಬಹು ಹಂತದ ಕಾರ್ಯಾಚರಣೆಯನ್ನು ನಡೆಸಲು ಈ 3 ಪಡೆಗಳನ್ನು ಸಜ್ಜುಗೊಳಿಸಲು ಅಗತ್ಯವಿರುವ ಸುಧಾರಣಾ ಕ್ರಮಗಳನ್ನು ಈ ವರ್ಷದಲ್ಲಿ ಜಾರಿಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ರಾಜನಾಥ್ ಸಿಂಗ್ 25th Union Minister of Defence. Ministry of Defence formed 15th August 1947. Thanks for watching. Please do like and share and subscribe our channel Dr. Bhimrao Study Circle. Thank you one and all.